ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮೊಟ್ಟೆ ಗ್ರೇವಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ನೀವು ಸಂಡೇ ಸ್ಪೆಷಲಾಗಿ ಅಥವಾ ಯಾವಾಗ ಬೇಕು ಅಂದಾಗ ಕೂಡ ಒಂದು 15-20 ನಿಮಿಷದೊಳಗಡೆ ಈ ಗ್ರೇವಿನ ರೆಡಿ ಮಾಡ್ಕೊಳ್ಬೋದು. ನಾನು ಜೀರಾ ರೈಸ್ ಜೊತೆಗೆ ಮಾಡ್ಕೊಂಡಿದ್ದೀನಿ. ನೀವು ಘೀ ರೈಸು ಅಥವಾ ಪರಾಟ, ರೋಟಿ, ಚಪಾತಿ, ವೈಟ್ ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ತಿನ್ನಲ್ಲ ಅನ್ನೋರು ಇದಕ್ಕೆ ಆಲೂಗೆಡ್ಡೆ ಅಥವಾ ಪನ್ನೀರು ಅಥವಾ ಕ್ಯಾಪ್ಸಿಕಮ್ ಹಾಕ್ಕೊಂಡು ಸೇಮ್ ಮಸಾಲೆಗೇ ಮಾಡ್ಕೊಳ್ಬೋದು. ಈಗ ಮೊಟ್ಟೆ ಕರಿ ಮಾಡೋದಕ್ಕೆ ನೋಡೋಣ. ಮೊಟ್ಟೆ ಮಸಾಲ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 6 ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ. ಉಪ್ಪಾಕಿ ಸ್ವಲ್ಪ ಕುಕ್ಕರ್ನಲ್ಲಿ ಒಂದು ವಿಸಲ್ ಕೂಗಿಸ್ಕೊಳ್ಳಿ ಸಾಕು. ಈ ರೀತಿ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಅಲ್ಲಲ್ಲೇ ಪೂರ್ತಿ ಓಪನ್ ಮಾಡಬಾರ್ದು, ಈ ರೀತಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 4 ಟೊಮೊಟೊನ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಫ್ರೈ ಮಾಡ್ಕೋಬೇಕಾಗುತ್ತೆ, ಫ್ರೈ ಮಾಡ್ಕೊಂಡು ಮಸಾಲ ರುಬ್ಕೋಬೇಕಾಗುತ್ತೆ. ಹಾಗಾಗಿ 4 ಟೊಮೊಟೊ ತೊಗೊಂಡಿದ್ದೀನಿ. ಇಲ್ಲಿ 2 ಗೆಡ್ಡೆಯಷ್ಟು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಮಾಡಿ ರುಬ್ಬಂತ ಮಸಾಲೆ. ಧನಿಯಾದ ಪುಡಿ 2 ಸ್ಪೂನ್ ಅಷ್ಟು. ಇದರಲ್ಲೇ ಜೀರಿಗೆ ಕೂಡ ಮಿಕ್ಸ್ ಆಗಿದೆ. ಜೀರಿಗೆ ಧನಿಯಾ 2 ಹುರಿದು ಮಿಕ್ಸಿಲಿ ಪುಡಿ ಮಾಡಿರೋಂಥದ್ದು. ಹಾಗಾಗಿ ಇದನ್ನ 2 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಖಾರದ ಪುಡಿ 1 ಸ್ಪೂನ್ ಅಷ್ಟು, ಹಳದಿ ಪುಡಿ ಅರ್ಧ ಸ್ಪೂನ್ ಅಷ್ಟು, ಗರಂ ಮಸಾಲ ಅರ್ಧ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು, ಶುಂಠಿ 1.5 ಇಂಚಷ್ಟು, ಗಸಗಸೆ ಅರ್ಧ ಸ್ಪೂನ್ ಅಷ್ಟು, ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ಬೇಕಾದ್ರೆ ಹಾಕೋದು, ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ ಹಾಕಿಲ್ಲ ಅಂದರೆ ನೀವು ಕಡಲೆ ಹಿಟ್ಟು ಹಾಕೊಳ್ಳಿ 1 ಸ್ಪೂನ್ ಅಷ್ಟು. ಗೋಡಂಬಿ ಒಂದು 7-8 ಪೀಸ್ ಇದೆ. ಹಸಿಮೆಣಸಿನಕಾಯಿ ಇದೆ 4. ಖಾರದ ಪುಡಿ ಕೂಡ ಬಳಸ್ತೀವಿ, ನೋಡ್ಕೊಂಡು ಖಾರಕ್ಕೆ ಉಪಯೋಗಿಸ್ಕೊಳ್ಳಿ. ಸೋಂಪು 1/4 ಸ್ಪೂನ್ ಅಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ. ಇಷ್ಟು ಮಸಾಲೆಗಳನ್ನ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡಿಕೊಂಡು, ಇಷ್ಟು 3 ಪ್ಲೇಟಲ್ಲಿ ಇರೋಂಥದ್ದನ್ನ ಫ್ರೈ ಮಾಡಿಕೊಂಡು ರುಬ್ಕೋಬೇಕಾಗುತ್ತೆ. ನುಣ್ಣು ರುಬ್ಕೊಂಡು ನಂತರ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಚಕ್ಕೆ 1 ಸಣ್ಣ ಪೀಸಷ್ಟು 2 ಪೀಸು, ಸ್ವಲ್ಪ ಸೋಂಪು, ಏಲಕ್ಕಿ 1, ಲವಂಗ 4, 1 ಪಲಾವ್ ಎಲೆ ತೊಗೊಂಡಿದ್ದೀನಿ. ಹಾಗೆ 1 ಗೆಡ್ಡೆಯಷ್ಟು ಈರುಳ್ಳಿ ಕೂಡ ತೊಗೊಂಡಿದ್ದೀನಿ. ಇದು ಒಗ್ಗರಣೆ ಮಾಡೋಂಥ ಐಟಮ್ಸು. ಈಗ ಮೊದಲಿಗೆ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಏನು ರುಬ್ಕೋಬೇಕು ಅದನ್ನು ಫ್ರೈ ಮಾಡ್ಕೊಳ್ಳೋಣ. 8 ಮೊಟ್ಟೆ ಬೇಯಿಸಿದೆ. 2 ಮೊಟ್ಟೆ ಒಡೆದೋಯ್ತು, ಶೇಪ್ ಚೆನ್ನಾಗಿಲ್ಲ. ಅದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ. ಮೊದಲಿಗೆ ಮಸಾಲೆನ ಒಗ್ಗರಣೆ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಎಣ್ಣೆ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಹಸಿಮೆಣಸಿನಕಾಯಿ ಮುರಿದು ಹಾಕ್ಕೊಳ್ಳಿ, ಇಲ್ಲಾಂದರೆ ಮೈ ಮೇಲೆ ಸಿಡಿಯುತ್ತೆ. ತುದಿ ಅದು ಮುರಿದು ಹಾಕೋಬೇಕಾಗುತ್ತೆ. ಹಾಗೆ 2 ಗೆಡ್ಡೆಯಷ್ಟು ಈರುಳ್ಳಿ, ಎಲ್ಲನೂ ಒಂದೊಂದು ಅರ್ಧ ನಿಮಿಷ ಅಷ್ಟು ಬಾಡಿಸ್ಕೋಬೇಕು. ಈರುಳ್ಳಿ ಬಾಡಿದ ನಂತರ ನಾನಿಲ್ಲಿ ಗಸಗಸೆ, ಸೋಂಪು ಹಾಗೆ ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನಂತರ 4 ಟೊಮೊಟೊ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕಿದ ತಕ್ಷಣ ನೀರು ಬಿಟ್ಕೊಡುತ್ತೆ, ಸಾಫ್ಟ್ ಆಗುತ್ತೆ. ಹಾಗಾಗಿ ಗಸಗಸೆ ಏನು ಸೀದೋಗೋದಿಲ್ಲ, ಹಾಗಾಗಿ ಏನು ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಈಗ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗಲಿ ಅಂತ ನಾನು ಕಲ್ಲುಪ್ಪಾಗಿರೋದ್ರಿಂದ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಕೂಡ ಕರಗುತ್ತೆ, ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ. ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆದರೆ ಗ್ರೇವಿನೂ ತುಂಬ ಚೆನ್ನಾಗಿ ಬರುತ್ತೆ. ಕಲ್ಲರು ಕೂಡ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ತಣ್ಣಗಾದ ನಂತರ ರುಬ್ಕೊಳ್ಳೋಣ. ರುಬ್ಕೊಂಡಾಗಿದೆ. ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ತುಪ್ಪ 1 ಸ್ಪೂನಷ್ಟು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸೋಂಪು ತೊಗೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿರಲಿ ಗರಂ ಮಸಾಲ, ತುಂಬ ಗರಂ ಮಸಾಲ ಬೇಡ. ಹಾಗೆ ಹೆಚ್ಚಿದಂಥ ಒಂದು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಅವಾಗೆ ತುಂಬ ಟೇಸ್ಟ್ ಕೊಡೋದಿದು. ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಮಸಾಲ ಪುಡಿಗಳೆಲ್ಲ ಹಾಕ್ಕೊಳ್ಳೋಣ. ಧನಿಯಾದ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಹಳದಿ ಪುಡಿ, ರೋಸ್ಟೆಡ್ ಜೀರಿಗೆ ಪುಡಿ ಇಷ್ಟನ್ನು ಹಾಕ್ಕೊಂಡು ನೀವು ನೀರಲ್ಲಿ ಕೂಡ ಕಲಸಿ ಹಾಕ್ಕೊಳ್ಬೋದು. ನಾನು ಎಣ್ಣೆನಲ್ಲೇ ಹಾಕ್ಕೊಂಡು ಲೋ ಫ್ಲೇಮ್ ಮಾಡ್ಕೊಂಡು ಫ್ರೈ ಮಾಡ್ತೀನಿ. ಈ ಟೇಸ್ಟ್ ನನಗೆ ಯಾವಾಗಲೂ ತುಂಬ ಇಷ್ಟ ಆಗುತ್ತೆ. ಲೈಟಾಗಿ ಫ್ರೈ ಆದ ನಂತರ 1-2 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ಪೌಡ್ರು ಸಿಗಬಾರ್ದು ಅಂತೇಳಿ, ಯಾಕೆ ನಾವು ಮೊಟ್ಟೆ ಕೂಡ ಅದರಲ್ಲೇ ಫ್ರೈ ಮಾಡ್ತಿದ್ವಿ. ಇಲ್ಲಾಂದರೆ ಮೊಟ್ಟೆನ ನೀವು ಮೊದಲೇ ಒಂದು ಸ್ವಲ್ಪ ಪೌಡರ್ ಎಲ್ಲ ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಂಡು ನಂತರ ಒಗ್ಗರಣೆ ಮಾಡುವಾಗ ಹಾಕ್ಕೊಳ್ಬೇಕಾಗುತ್ತೆ. ಈ 2 ಕೆಲಸನ ಒಂದೇ ಸಲ ಮಾಡ್ಕೊಳ್ತಿದ್ದೀನಿ. ಈ ಮಸಾಲೆನಲ್ಲೇ ಸ್ವಲ್ಪ 1-2 ಸ್ಪೂನ್ ನೀರು ಹಾಕಿ ಕುದಿಯೋಕ್ಕೆ ಬಿಟ್ಟರೆ ಅದು ಕೂಡ ಎಣ್ಣೆ ಬಿಟ್ಕೊಳ್ಳುತ್ತೆ, ಮೊಟ್ಟೆ ಕೂಡ ಫ್ರೈ ಆಗುತ್ತೆ. ನಂತರ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ. ನುಣ್ಣಗೆ ರುಬ್ಬಿ ಆದಷ್ಟು ಗ್ರೇವಿ ಜಾಸ್ತಿ ಆಗುತ್ತೆ. ಎಲ್ಲ ನಾವು ಫ್ರೈ ಮಾಡಿ ರುಬ್ಬಿರೋದ್ರಿಂದ ಹಸಿ ವಾಸನೆ ಕೂಡ ಇರೋದಿಲ್ಲ. ನಿಮಗೊಂದು ಮೊಟ್ಟೆಗೆಲ್ಲ ಒಗ್ಗರಣೆ ಮಾಡಾದಮೇಲೆ ಒಂದು 5 ನಿಮಿಷದೊಳಗಡೆ ನಿಮಗೆ ಗ್ರೇವಿ ರೆಡಿ ಆಗುತ್ತೆ. ನಿಮಗೆ ಮೊಟ್ಟೆ ಇಷ್ಟ ಇಲ್ಲ ಅನ್ನೋರು ಆಲೂಗೆಡ್ಡೆ ಹಾಕ್ಕೊಳ್ಬೋದು, ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು, ಪನ್ನೀರ್ ಹಾಕ್ಕೊಳ್ಬೋದು. ಏನೂ ಬೇಡ ಅಂದರೆ ಬರೀ ಪ್ಲೈನ್ ಗ್ರೇವಿ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡ್ರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ. ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ನಾವು ಮಿಕ್ಸಿ ಜಾರೆಲ್ಲ ತೊಳೆದು ನೀರೆಲ್ಲ ಹಾಕಿ ಹೆಚ್ಚಿಸಿರೋದ್ರಿಂದ ಗ್ರೇವಿನ ಉಪ್ಪು ಖಾರ ಬೇಕಾಗುತ್ತಾ ಟೇಸ್ಟ್ ನೋಡಿ. ನಿಮಗೇನಾದ್ರು ಉಪ್ಪು ಕಡಿಮೆ ಆಗಿರೋ ಉಪ್ಪು ಹಾಕ್ಕೊಳ್ಬೋದು. ಖಾರ ಕಡಿಮೆ ಇದ್ದರೆ ಒಂದು 4 ಹಸಿಮೆಣಸಿನಕಾಯಿನ ಉದ್ದುದ್ದ ಸೀಳಿ ಹಾಕ್ಕೊಳ್ಬೋದು ಮೇಲೆ, ತುಂಬ ಚೆನ್ನಾಗಿರುತ್ತೆ. ನಾನು ಕೊನೆಯಲ್ಲಿ ಮೆಣಸಿನ ಪುಡಿ ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು. ನಿಮ್ಗೆ ಆವಾಗಲೇ ಹೇಳ್ದಂಗೆ ಮೊಟ್ಟೆ ಬಿಳಿ ಭಾಗ ಮತ್ತು ಹಳದಿ ಭಾಗ ಎರಡನ್ನೂ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಮೊಟ್ಟೆ ನಾವು ಉಂಡೆ ಹಾಕಿರೋದ್ರಿಂದ ಮೊಟ್ಟೆ ಫ್ಲೇವರ್ನ ಈ ರೀತಿ ಮೊಟ್ಟೆ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಮೊಟ್ಟೆ ಫ್ಲೇವರ್ ತುಂಬ ಚೆನ್ನಾಗಿ ಮಸಾಲೆನೆಲ್ಲ ಮಿಕ್ಸ್ ಆಗುತ್ತೆ. ಆಗ ಮೊಟ್ಟೆ ಕೂಡ ಎಲ್ರಿಗೂ ಸಿಗುತ್ತೆ. ಅದು ಒಂದು
ಬೆನಿಫಿಟ್ ಇದರಲ್ಲಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಕೆಳಗಡೆ ಇಳಿಸ್ಕೊಳ್ತಿದ್ದೀನಿ. ತುಂಬ ಸಿಂಪಲ್ಲು, ನೋಡಿದ್ರಲ್ಲ ಎಷ್ಟು ಬೇಗ ಆಯಿತು. ಮೊಟ್ಟೆ ಒಂದು ಬೇಯಿಸ್ಕೊಂಡು ಮಸಾಲೆ ಒಂದು ಫ್ರೈ ಮಾಡಿಕೊಂಡ್ರೆ ನಿಮಗೊಂದು 5 ನಿಮಿಷಕ್ಕೆ ಇದನ್ನು ರೆಡಿ ಮಾಡ್ಕೊಳ್ಬೋದು. ಯಾರನ್ನ ಬಂದಾಗ ಅಥವಾ ಬೇರೆ ಸಾಂಬಾರು ತರಕಾರಿ ಸಾಂಬಾರು ತಿಂದು ಬೇಜಾರಾಯಿತು ಅಂದಾಗ ಬರೀ ಮೊಟ್ಟೆ ತಿನ್ನೋದಕ್ಕಿಂತ ಈ ರೀತಿ ಒಂದು ಸಲ ಚೇಂಜ್ ಇರುತ್ತೆ. ಸ್ವಲ್ಪ ಮಸಾಲೆನ ರುಬ್ಬಿ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಜೀರಾ ರೈಸ್ ಜೊತೆಗೆ ಎಷ್ಟು ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಅಂತೇಳಿ. ನೀವು ಘೀ ರೈಸ್ ಜೊತೆಗೆ ಅಥವಾ ಚಪಾತಿ ಪರಾಟ ಯಾವ್ದ್ರ ಜೊತೆಗಾದ್ರೂ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ ಆಗಿರೋದ್ರಿಂದ ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ. ನೋಡೋಕ್ಕೂ ಸಿಂಪಲ್ಲು, ಸಾಮಗ್ರಿಗಳು ಕೂಡ ಕಡಿಮೆನೇ ಇದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ತಿಳಿಸಿ. ಜೀರಾ ರೈಸ್ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಕೆ ಬಾಯ್, ಥ್ಯಾಂಕ್ ಯು.